ವರ್ಷದ ಸಂಭ್ರಮದಲ್ಲಿ ಮೈಮರೆತರೆ ಎಚ್ಚರ. ಬೆಂಗಳೂರಿನಾದ್ಯಂತ ಡ್ರಿಂಕ್ ಆ್ಯಂಡ್ ಡ್ರೈವ್ ಚೆಕ್ಕಿಂಗ್ ಆಗ್ತಾ ಇದೆ. ಹೊಸ ವರ್ಷಕ್ಕೆ ಕೆಲವೇ ದಿನಗಳು ಬಾಕಿ ಇದೆ. ಮೈಮರೆತರೆ ಎಚ್ಚರ. ರಾಜಧಾನಿ ಬೆಂಗಳೂರಿನಾದ್ಯಂತ ಡ್ರಿಂಕ್ ಆ್ಯಂಡ್ ಡ್ರೈವ್ ಚೆಕ್ಕಿಂಗ್ ಆಗ್ತಾ ಇದೆ. 140 ಕಡೆಗಳಲ್ಲಿ, ಬೆಂಗಳೂರಿನ 140 ಪಾಯಿಂಟ್ಗಳಲ್ಲಿ ತಪಾಸಣೆ ಮಾಡ್ತಾ ಇದ್ದಾರೆ ಪೊಲೀಸರು. ಆ ಮುಖಾಂತರ ಕುಡಿದು ವಾಹನ ಚಲಾಯಿಸುವವರಿಗೆ ಶಾಕ್ ಕೊಡ್ತಾ ಇದೆ ಪೊಲೀಸ್ ಇಲಾಖೆ. ಹೊಸ ವರ್ಷದ ಸಂಭ್ರಮಾಚರಣೆಗೆ 4 ದಿನಗಳು ಮಾತ್ರ ಬಾಕಿ ಇರೋದು. ರಾತ್ರಿ ಸುಮಾರು 500ಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿರೋದು. ಕಳೆದ 3 ದಿನಗಳಲ್ಲಿ 1500 ಡ್ರಿಂಕ್ ಆ್ಯಂಡ್ ಡ್ರೈವ್ ಪ್ರಕರಣಗಳು ದಾಖಲಾಗಿದೆ. ಬೆಂಗಳೂರಿನಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ ಇದು. 140 ಕಡೆಗಳಲ್ಲಿ ತಪಾಸಣೆ ಮಾಡ್ತಾ ಇದ್ದಾರೆ ರಾತ್ರಿಗಳಲ್ಲಿ. ಈ ರಾತ್ರಿಯ ಸಮಯದಲ್ಲಿ ಯಾರು ಕುಡಿದು ವಾಹನವನ್ನು ಚಲಾಯಿಸ್ತಾ ಇರೋದು, ಬಸ್ಗಳಾಗಿರ್ಬೋದು, ಆಟೋ, ಬೈಕ್ ಆಗಿರ್ಬೋದು, ಪ್ರೈವೇಟ್ ವೆಹಿಕಲ್ಗಳಾಗಿರ್ಬೋದು, ಎಲ್ಲರಿಗೂ ಕೂಡ ಇದೀಗ ದಂಡವನ್ನು ವಿಧಿಸಿ ಅವರನ್ನು ಎಚ್ಚರಿಸೋ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ಚಿತ್ರದುರ್ಗದಲ್ಲಿ ಒಂದು ವಾಹನ ಸುಟ್ಟು ಕರಕಲಾಯ್ತಲ್ಲ, ಸೀಬರ್ಡ್, ಅದೇ ಬಸ್ನ ಒಬ್ಬ ವ್ಯಕ್ತಿ ಚಾಲಕ ನಿನ್ನೆ ಮೆಜೆಸ್ಟಿಕ್ನಲ್ಲಿ ಕುಡಿದು ವಾಹನ ಚಲಾಯಿಸುವಾಗ ಪೊಲೀಸರ ಕೈಗೆ ಸಿಕ್ಕಿಬಿದ್ದಿದ್ದಾನೆ. ಆತನ ವಿರುದ್ಧವೂ ಕೂಡ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಆತನನ್ನು ಬಂಧಿಸಿದ್ದಾರೆ. ಡ್ರಿಂಕ್ ಆ್ಯಂಡ್ ಡ್ರೈವ್ ಪ್ರಕರಣ. ಯಾವುದೇ ಅಹಿತಕರ ಘಟನೆಗಳು ಹೊಸ ವರ್ಷದ ಸಂದರ್ಭದಲ್ಲಿ ಆಗಬಾರದು ಅನ್ನೋ ಕಾರಣಕ್ಕಾಗಿ ಪೊಲೀಸ್ ಇಲಾಖೆ ಕಟ್ಟುನಿಟ್ಟಿನ ನಿಯಮಗಳನ್ನು ಜಾರಿಗೆ ತರ್ತಾ ಇದೆ. ಪ್ರತಿದಿನವೂ ಕೂಡ, ಅಂದರೆ ಎಂದಿನಂತೆ ಸಹಜವಾಗಿ ರಾತ್ರಿ 10:30 ನಂತರ ಕೆಲ ಕಡೆಗಳಲ್ಲಿ ಬಂದೋಬಸ್ತನ್ನು ಮಾಡಿಕೊಂಡು ವಾಹನಗಳ ತಪಾಸಣೆ ಮಾಡ್ತಾ ಇದ್ರು ರೆಗ್ಯುಲರ್ ಆಗಿ. ಇದೀಗ ನ್ಯೂ ಇಯರ್ ಬರ್ತಾ ಇರೋದ್ರಿಂದ ಸೆಲೆಬ್ರೇಷನ್ ಮೂಡ್ ಇರುತ್ತೆ, ಪಾರ್ಟಿಗಳು ಹೆಚ್ಚಾಗಿ ಆಗ್ತಾ ಇರುತ್ತೆ. ಅದು ಯುವಕ ಯುವತಿಯರಾಗಿರ್ಬೋದು, ಸಾರ್ವಜನಿಕರಾಗಿರ್ಬೋದು, ಸ್ನೇಹಿತರ ಜೊತೆಗೆ ಪಾರ್ಟಿ ಮಾಡ್ತಾರೆ, ಕುಟುಂಬಗಳು ಸೇರಿ ಪಾರ್ಟಿಯನ್ನು ಮಾಡ್ತವೆ. ಈ ಕಾರಣಕ್ಕಾಗಿ ವಾಹನ ಅಪಘಾತಗಳಾಗಿರ್ಬೋದು, ಬೇರೆ ಬೇರೆ ಅಹಿತಕರ ಘಟನೆಗಳಾಗಿರ್ಬೋದು, ದೊಂಬಿಗಳಾಗಿರ್ಬೋದು, ಗಲಾಟೆಗಳಾಗಿರ್ಬೋದು, ಯಾವುದು ಕೂಡ ಆಗಬಾರದು ಅನ್ನೋ ಕಾರಣಕ್ಕಾಗಿ ಇದೀಗ ಪೊಲೀಸರು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್. ಫೋನ್ ಸಂಪರ್ಕದಲ್ಲಿದ್ದಾರೆ. ವಿಶ್ವನಾಥ್, ಹೊಸ ವರ್ಷದ ಸಂಭ್ರಮಕ್ಕೆ 4 ದಿನ ಬಾಕಿ ಇದೆ. ಪೊಲೀಸ್ ಇಲಾಖೆಯವರು ಡ್ರಿಂಕ್ ಆ್ಯಂಡ್ ಡ್ರೈವ್ ಚೆಕ್ ಮಾಡ್ತಾ ಇದ್ದಾರೆ. 1500 ಪ್ರಕರಣ ಅಂತೆ 3 ದಿನಗಳಲ್ಲಿ. ಪ್ರವೀಣ್, ಹೊಸ ವರ್ಷ ಬಂತು ಅಂದ್ರೆ ಸಾಕು ಬೆಂಗಳೂರು ಪೊಲೀಸರು ಅಲರ್ಟ್ ಆಗ್ತಾರೆ. ಅದರಲ್ಲಿ ಲಾ ಅಂಡ್ ಆರ್ಡರ್ ಪೊಲೀಸರಾಗಿರ್ಬೋದು, ಟ್ರಾಫಿಕ್ ಪೊಲೀಸರಾಗಿರ್ಬೋದು, ಎಲ್ಲಾ ಕಡೆಗಳಲ್ಲೂ ಕೂಡ ಬ್ಯಾರಿಕೇಡ್ ಹಾಕುವಂಥದ್ದು, ತಪಾಸಣೆ ನಡೆಸುವಂಥದ್ದು ಮತ್ತು ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ಯಾರು ಭಾಗಿಯಾಗ್ತಾರೆ ಅವರೆಲ್ಲರ ಮೇಲೂ ಕೂಡ ಕಣ್ಣಿಡುವಂತಹ ಕೆಲಸ ಮಾಡ್ತಾರೆ. ಅದರ ಮುಂದುವರಿದ ಭಾಗವಾಗಿ ಒಂದು ವಾರದಿಂದಲೂ ಕೂಡ ನಿರಂತರವಾಗಿ ಲಾ ಅಂಡ್ ಆರ್ಡರ್ ಪೊಲೀಸರಾಗಿರ್ಬೋದು ಮತ್ತು ಟ್ರಾಫಿಕ್ ಪೊಲೀಸರಾಗಿರ್ಬೋದು ಆಯಕಟ್ಟಿನ ಜಾಗದಲ್ಲಿ, ಅಂದ್ರೆ ಪ್ರಮುಖವಾಗಿ ಎಲ್ಲೆಲ್ಲಿ ವೆಹಿಕಲ್ಗಳು ರಾತ್ರಿ ಹೆಚ್ಚಾಗಿ ಓಡಾಡುತ್ತೋ ಆ ಎಲ್ಲಾ ಕಡೆಗಳಲ್ಲೂ ಕೂಡ ಡ್ರಿಂಕ್ ಅಂಡ್ ಡ್ರೈವ್ ಚೆಕ್ ಮಾಡುವಂತಹ ಕೆಲಸಕ್ಕೆ ಕೂಡ ಮುಂದಾಗಿದೆ. ನಗರದಲ್ಲಿರುವಂತಹ ಈ 140 ಪಾಯಿಂಟ್ಗಳಲ್ಲಿ ತಪಾಸಣೆಯನ್ನು ಕೂಡ ನಡೆಸಲಾಗಿದೆ. ಕುಡಿದು ಯಾರ್ಯಾರು ವಾಹನ ಓಡಿಸ್ತಾರೆ ಅವರೆಲ್ಲರಿಗೂ ಕೂಡ ಶಾಖನ ಕೊಟ್ಟಿರುವಂತದ್ದು. ಅಂದ್ರೆ ಟೆಸ್ಟಿಂಗ್ ವೇಳೆ 500ಕ್ಕೂ ಹೆಚ್ಚು ಜನ ಇಲ್ಲಿ ಕುಡಿದಿರುವಂತದ್ದು ಕಂಡು ಬಂದಿದೆ. ಕಳೆದ 3 ದಿನಗಳಲ್ಲಿ 1500ಕ್ಕೂ ಹೆಚ್ಚು ಕೇಸ್ಗಳನ್ನು ಕೂಡ ದಾಖಲು ಮಾಡಲಾಗಿದೆ. ಇನ್ನು ಕುಡಿದ ವಾಹನ ಓಡಿಸೋರಾಗಿರ್ಬಹುದು ಮತ್ತು ಬೇರೆ ಬೇರೆ ರೀತಿಯಲ್ಲಿ ರೂಲ್ಸ್ ಅನ್ನ ಅಂದ್ರೆ ವೈಲೇಷನ್ ಮಾಡುವಂತವ್ರಾಗಿರ್ಬಹುದು, ಇವೆಲ್ಲವೂ ಕೂಡ ಅದೇ ರೀತಿಯಾಗಿ ಕುಡಿದು ಯಾರ್ಯಾರು ವಾಹನ ಓಡಿಸ್ತಾರಲ್ಲ ಅವರ ವಾಹನಗಳನ್ನ ಕೂಡ ಕಂಪ್ಲೀಟ್ ಆಗಿ ಸೀಸ್ ಕೂಡ ಮಾಡಲಾಗಿದೆ. ಇನ್ನು ಕುಡಿದವರಿಗೆ ರಸೀದಿ ನೀಡಲಾಗಿದೆ. ನಾಳೆ ಹಣ ಪಾವತಿಸಲು ಕೂಡ ಸೂಚನೆಯನ್ನ ಕೊಡಲಾಗಿದೆ. ಒಟ್ಟಾರೆಯಾಗಿ ಯಾವುದೇ ರೀತಿಯಲ್ಲಿ ಕೂಡ, ಅಂದ್ರೆ ನ್ಯೂ ಇಯರ್ ಸಂದರ್ಭದಲ್ಲಿ, ಹೊಸ ವರ್ಷದ ಸಂದರ್ಭದಲ್ಲಿ ಕುಡಿದು ಹಾವಳಿ ಇಡುವಂಥದ್ದು ಇವೆಲ್ಲವೂ ಕೂಡ ನಾವು ನೋಡ್ತಾ ಇರ್ತೀವಿ. ಅದೇ ರೀತಿಯಾಗಿ ಈ ರೀತಿ ದೊಡ್ಡ ಮಟ್ಟದಲ್ಲಿ ಅಂದ್ರೆ ಡ್ರಿಂಕ್ ಅಂಡ್ ಡ್ರೈವ್ ಮಾಡಿ ಬೇರೆಯವ್ರಿಗೂ ಕೂಡ ಡಿಕ್ಕಿ ಮಾಡುವಂಥದ್ದು, ಅಪಘಾತದಲ್ಲಿ ಗಾಯಗಳಾಗುವಂಥದ್ದು, ಎಷ್ಟೋ ಮಂದಿ ಡ್ರಿಂಕ್ ಅಂಡ್ ಡ್ರೈವ್ ಮಾಡಿ ಸಾವನ್ನಪ್ಪುವಂಥದ್ದು ಕೂಡ ನಾವು ನೋಡಿರ್ತೀವಿ. ಹೀಗಾಗಿ ಇವನ್ನೆಲ್ಲನೂ ಕೂಡ ತಡಿಬೇಕು, ಕಾನೂನು ಸುವ್ಯವಸ್ಥೆ ಚೆನ್ನಾಗಿರ್ಬೇಕು, ಟ್ರಾಫಿಕ್ ವ್ಯವಸ್ಥೆ ಸುಲಲಿತವಾಗಿ ನಡೀಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಬೆಂಗಳೂರು ಪೊಲೀಸರು ಕ್ರಮವನ್ನು ತೆಗೆದುಕೊಳ್ತಾ ಇದ್ದಾರೆ. ಇದು ನ್ಯೂ ಇಯರ್ ಮುಗಿದಾದ ಮೇಲೂ ಕೂಡ ಇದೇ ರೀತಿಯಾಗಿ ಮುಂದುವರಿಯುವಂತಹ ಸಾಧ್ಯತೆ ಇರುವಂತದ್ದು. ಓಕೆ ವಿಶ್ವನಾಥ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.